This is my first video of Sandhis. Please like and subscribe my channel. ಸಂಧಿಗಳು ಎರಡು ಅಕ್ಷರಗಳು ಕಾಲಗಡೆ ಇಲ್ಲದೆ ಅರ್ಥ ಕೆಡದೆ ಅದಕ್ಕೆ ಸಂಧಿ ಎನ್ನುವರು. ಸಂಧಿಗಳಲ್ಲಿ ಎರಡು ಪ್ರಕಾರ. ಮೊದಲನೆಯದು ಕನ್ನಡ ಸಂಧಿ, ಎರಡನೆಯದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಗಳಲ್ಲಿ ಮೂರು ಪ್ರಕಾರ. ಒಂದನೆಯದು ಲೋಪಸಂಧಿ, ಎರಡನೆಯದು ಆದೇಶ ಸಂಧಿ, ಮೂರನೆಯದು ಆಗಮ ಸಂಧಿ. ನಾವು ಇವಾಗ ಮೊದಲು ನೋಡೋಣ ಲೋಪಸಂಧಿಯನ್ನು ನೋಡಿಕೊಳ್ಳೋಣ. ಲೋಪಸಂಧಿಯ ಬಗ್ಗೆ ವಿವರಿಸುತ್ತಾ ಹೋಗುತ್ತೇನೆ ನೋಡಿ. ಲೋಪಸಂಧಿ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರವು ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಎನ್ನುವರು. ಲೋಪಸಂಧಿ ಫುಲ್ ಈಸಿ ಅದ. ಒಂದಿದ್ದೆಲ್ಲ ಅಕ್ಷರ ಅಂತೆಲ್ಲ ಬಿಟ್ಟು ಹೋಗ್ತದೆ ಅದು ವರ್ಡ್ನಾಗ. ಉದಾಹರಣೆಗೆ ನಮ್ಮ ಪ್ಲಸ್ ಊರು, ನಮ್ಮೂರು. ಒಳ್ಳೆಯದು ಪ್ಲಸ್ ಅಲ್ಲ, ಒಳ್ಳೆಯದಲ್ಲ. ಇಲ್ಲಿ ಅಂತ ಎಲ್ಲ ಒಂದು ಅಕ್ಷರ ಲೋಪ ಹೋಗ್ತದೆ. ಎರಡನೇದು ಆಗಮ ಸಂಧಿ. ಆಗಮ ಸಂಧಿಯೊಳಗೆ ಸಂಧಿ ಕಾರ್ಯ ನಡೆಸುವಾಗ ಹಳೆಯ ಅಕ್ಷರವು ಹೋದರೆ ಹೊಸ ಅಕ್ಷರವು ಸೇರಿಕೊಂಡರೆ ಅದನ್ನು ಆಗಮ ಸಂಧಿ ಎನ್ನುವರು. ಅಂದರೆ ಅದರಲ್ಲಿ ಒಂದು ಅಕ್ಷರ ಬಿಟ್ಟು ಹೋಗುತ್ತದೆ. ಒಂದು ಅಕ್ಷರ ಬಂದು ಸೇರ್ಕೋತದ. ಇವಾಗ ಇದ್ರಾಗ ಎರಡು ಪ್ರಕಾರ ಯಾವಂದರೆ ಯಕಾರ ಮತ್ತು ವಕಾರ. ಯಕಾರ ಅಂದರೆ ಅ, ಇ, ಎ, ಐ ಹೀಗೆ ಈ ಸ್ವರಗಳ ಮುಂದೆ ಸ್ವರವು ಬಂದರೆ ಆ ಎರಡು ಸ್ವರಗಳ ಮುಂದೆ ಅಂತ ಯಕಾರ ಅಂತ ಬರ್ತದೆ. ಅಂದರೆ ಉದಾಹರಣೆಗೆ ಮನೆ ಪ್ಲಸ್ ಅನ್ನು, ಮನೆಯನ್ನು. ಅಂದರೆ ಇಲ್ಲಿ ಏನು ಬಂತು, ಬಂದ್ರೆ ಹೊಸ ಸೇರ್ಕೊಂಡದ. ಇದು ಯಕಾರ ಅಂತ ಅಂತಾರೆ. ವಕಾರ. ವಕಾರ ಅಂದ್ರೆ ಆ, ಉ, ರು, ಓ, ಔ ಈ ಸ್ವರಗಳ ಮುಂದೆ ಸ್ವರವು ಒಂದು ಬಂದರೆ ವಕಾರ ಬಂದು ಸೇರ್ಕೋತದ. ಉದಾಹರಣೆಗೆ ವನ ಪ್ಲಸ್ ಅನ್ನು, ವನವನ್ನು. ಇಲ್ಲಿ ಏನು ಬಂದು ಸೇರ್ಕೋತು, ಹೊಸದಾಗಿ ಬಂದು ಸೇರ್ಕೋತು. ಹೀಗೆ ಅಂತ ನೀವು ಉದಾಹರಣೆಗಳು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ಥರ್ಡ್ ಯಾವುದು ಅಂದರೆ ಆದೇಶ ಸಂಧಿ. ಆದೇಶ ಸಂಧಿಯೊಳಗೆ ಏನಾಗ್ತದೆ, ಕಾರ್ಯ ನಡೆಯುವಾಗ ಒಂದು ಅಕ್ಷರವು ಒಂದು ಮತ್ತೊಂದು ಅಕ್ಷರ ಬಂದು ಸೇರ್ಕೋತಾವೆ. ಒಂದರ ಅಕ್ಷರ ಲೋಪ ಆಯ್ತು, ಇನ್ನೊಂದು ಅಕ್ಷರ ಬಂದು ಸೇರ್ಕೋತಾವೆ. ಅಷ್ಟೇ ಹೇಳೋದಿರು. ಉದಾಹರಣೆಗೆ ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಹೀಗೆ ಅಂತಿರಲ್ಲ, ಒಂದು ಹೋಗ್ತದ, ಒಂದು ಹೊಸ ಪದ ಸೇರ್ಕೋತದ. ಇದ್ರಾಗ ಏನದಪ್ಪ ಅಂದಿರಲ್ಲ, ಸಾಮಾನ್ಯವಾಗಿ ಅಂತಾರಲ್ಲ, ಇದು ತಪಗಳಿಗೆ ಏನಂತಾರಲ್ಲ, ಗದಪಗಳಂತರ ಆದೇಶವಾಗಿ ಬರ್ತದೆ ಅಷ್ಟೇ. ಇದ್ರಾಗ ಏನು ಬರ್ತದೆ, ಕಗೆ ಅಂತ ಗ ಆದೇಶ ಬರ್ತದೆ, ತಗೆ ಅಂತ ದ ಆದೇಶ ಬರ್ತದೆ, ಪಗೆ ಅಂತ ಬ ಆದೇಶ ಬರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಥಿಂಕ್ ಹೆಲ್ಪ್ಫುಲ್ ಫಾರ್ ಯು.